18-19ನೇ ಶತಮಾನದಲ್ಲಿ ನಾರಾಯಣ ಗುರು ಎಂಬ ದೊಡ್ಡ ಸಂತರು, ಸಮಾಜ ಸುಧಾಕರರು, ದೀನ ದಲಿತರ ಪರವಾಗಿ ಹೋರಾಡುವಂಥ ವ್ಯಕ್ತಿ. ಅಂಥ ನಾರಾಯಣ ಗುರುಗಳದ ಇವತ್ತು ಸರ್ಕಾರಕ್ಕೆ ಈ ಸಮಯದಲ್ಲಿ ಒತ್ತಾಯ ಮಾಡ್ತಿರೋದಿಷ್ಟೇ, ವಿಧಾನಸೌಧ ಮುಂಭಾಗ ಇಲ್ಲಾಂದರೆ ವಿಕಾಸಸೌಧ ಮುಂಭಾಗ ಅವರ ಸ್ಟ್ಯಾಚ್ಯೂನ ಅಳವಡಿಸ್ಬೇಕು ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆನೇ ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ನಮ್ಮ ಸಮಾಜದ ಮುಖಂಡಗಳ ಸೇರಿ ಸಭೆ ಮಾಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಯಾರ್ಯಾರು ಮುಖಂಡವರು ನಮ್ಮ ಸಮಾಜದಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ನಿಯೋಗ ಬಿ ಕೆ ಹರಿಪ್ರಸಾದ್ ಸಾಹೇಬರು, ಯಾಕಂದರೆ ರಾಷ್ಟ್ರೀಯ ನಾಯಕರಾಗವರೆ, ಅವರು ಹಿಂದುಳಿದ ವರ್ಗದ ನಾಯಕರು, ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮುಖಂಡಗಳ ಮುಖಾಂತರ ಸಮಾಜದ ಪರವಾಗಿ ನಾವು ಅವ್ರಿಗೆ ಮನವಿ ಸಲ್ಲಿಸೋಕ್ಕೆ ಎಲ್ಲ ಮುಂದಿನ ದಿನಗಳಲ್ಲಿ ಒಂದು ಸಭೆ ಕರೆದು 3 ಜಿಲ್ಲೆ ಮುಖಂಡಗಳ ಸಭೆ ಕರೆದು ಸ್ವಾಮೀಜಿಗಳ ಸಭೆ ಕರೆದು ನಾವು ಒಂದು ತೀರ್ಮಾನ ತಗೋತೀವಿ ಎಲ್ಲ. ಮತ್ತು ಬಿ ಕೆ ಹರಿಪ್ರಸಾದ್ ಸಾಹೇಬರ ಹತ್ತಿರದಲ್ಲಿರೋಂಥ ಯಾರು ನಮ್ಮ ಮೂಡ ಮಾಜಿ ಅಧ್ಯಕ್ಷರಾದ ಪಿ ಗೋವಿಂದರಾಜ್ ಅವರ ಮಕ್ಕಳಾದ ಗುರುರಾಜ್ ಅವರು ಈಗ ಮುಂಚೂಣಿ ಮುಖಂಡರಾಗಿ ಬೆಳೀತಾವ್ರೆ, ಲೀಡರಾಗಿ ಅವರು, ಮತ್ತು ನಮ್ಮ ಗೋಪಿಯವರು ಇವನ್ನೆಲ್ಲ ಒಳಗೊಂಡು ನಮ್ಮ ಸಮಾಜದ ಮುಖಂಡಗಳ ಸಭೆ ಸೇರಿ ನಾವು ಬಿ ಕೆ ಹರಿಪ್ರಸಾದ್ ಸಾಹೇಬ್ರಿಗಾಗಿರ್ಬೋದು, ಮತ್ತು ಡಿ ಕೆ ಮುಖ್ಯಮಂತ್ರಿ ಸಾಹೇಬ್ರಿಗಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗಾಗಿರ್ಬೋದು, ಇವು 3 ಜನಕ್ಕೂ ಒತ್ತಡ ಏರಿ ನಾವು ಆ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕು ಅಂತ ನಾವು ಒಂದು ನಿಯೋಗ ಸಭೆ ಸೇರಿ ನಾವು ಅವ್ರಿಗೆ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸೋಕ್ಕೆ ನಾವು ಮಾತುಕತೆ ಆಗ್ತೀವಿ. ಅಂದರೆ ಸರ್, ನಿಮ್ಮ ಒಂದು ಮಟ್ಟದಲ್ಲಿ ಈ ಒಂದು ಚರ್ಚೆ ನಡೆದಿದೆಯಾ? ಅಂದರೆ ಈ ಮುಂದೆ ಯಾರು ಗಮನಕ್ಕೆ ತಂದಿದ್ದೀರಾ? ಇದು ಕೆಲವರು ಮುಖಂಡರ ಗಮನಕ್ಕೆ ತಂದಿನಿ ಸರ್. ಯಾಕೆಂದರೆ ಸರ್, ನಾರಾಯಣ ಗುರು ಅಂತ ಒಬ್ಬರು ಸಂತರಲ್ಲ, ಅವರ ಅಸಮಾನತೆ ಓದಿಸಲು ಪ್ರಮುಖ ಪಾತ್ರ ವಹಿಸಿದವರು. ಈಗ ನೀವು ಯಾವ ರೀತಿ ಕೇಳ್ತಿದ್ದೀರಿ, ಈಗ ಅದೇ ರೀತಿ ಬೇರೆ ಬೇರೆ ಸಮುದಾಯದ ಲೀಡರ್ಗಳು ಕೇಳಿದಾಗ ಅವರವರ ಒಂದು ನಾಯಕರ ಬಗ್ಗೆ ನಮಗೂ ಇದು ಮಾಡಿ ಅಂತ ವಾಟ್ ನೆಕ್ಸ್ಟ್ ಅಂತ. ಇದು ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ ಇರೋಂಥ ದೇಶ ನಮ್ಮದು ಭಾರತ ದೇಶ. ಅಣ್ಣ ಬಸವಣ್ಣವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಇವರೆಲ್ಲ ಸಾಮಾಜಿಕ ಅಸ್ಪೃಶ್ಯತೆ ಬಗ್ಗೆ ಹೋರಾಡಿದಂಥ ವ್ಯಕ್ತಿಗಳು. ಯಾವುದೇ ಯಾರೋ ಏನೋ ಈ ಸ್ವಾಮೀಜಿ ಅಂದ್ಬಿಟ್ಟು ನಾವು ಸ್ಟ್ಯಾಚ್ಯೂ ಮಾಡಿ ಅಂತ ಯಾರಿಗೂ ಹೇಳ್ತಾಯಿಲ್ಲ. ಯಾಕಂದರೆ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಮೂಢನಂಬಿಕೆನ ತೊಲಗಿಸಿ ಮನುಷ್ಯರನ್ನೇ ದೇವ್ರ ಕಾಣಬೇಕು, ಮನುಷ್ಯರನ್ನ ಮೋಸ ಮಾಡಿದೆ ಅಂತ ತಿಳಿಸ್ಕೊಟ್ಟಂಥ ವ್ಯಕ್ತಿ ಬಸವಣ್ಣವರು. ಅದೇ ಅಸ್ಪೃಶ್ಯತೆನ 19ನೇ ಶತಮಾನದಲ್ಲಿ ಏನು ನಾರಾಯಣ ಗುರುಗಳಾದ ಕೇರಳದಲ್ಲಿ ಈ ಅಸ್ಪೃಶ್ಯತೆ, ಯಾಕಂದರೆ ಈಗ ಮೇಲ್ಜಾತಿ ವರ್ಗದವರು ಹೋಗುವಾಗ ಅಸ್ಪೃಶ್ಯತೆ ಕೆಳಜಾತಿ ವರ್ಗದವರು ಅವ್ರು ನೆರಳೇ ಬೀಳಂಗಿಲ್ಲ. ಅಂಥ ಸಮಯದಲ್ಲಿ ಈ ಸ್ವಾಮೀಜಿ ಯಾರು ನಾರಾಯಣ ಗುರುಗಳಾದವರು ಶಾಂತ ರೀತಿಯಿಂದ, ಯಾವುದೇ ಹೋರಾಟ ಮಾಡದೆ ಶಾಂತ ರೀತಿಯಿಂದ ಎಲ್ಲನೂ ಒಗ್ಗೂಡಿಸಿ ಈ ಪೀಳಿಗೆ ತೊಲಗಿಸ್ಬೇಕು, ಇದು ಈ ಕೀಳು ಜಾತಿ ಅನ್ನೋದು ತೊಲಗಿಸಿ ಸಮಾನತೆ ಸಾರಬೇಕು, ಸಮಾನತೆ ತರಬೇಕು ಅಂತೇಳಿನೇ ಅವರು ಅವತ್ತಿನ 19ನೇ ಶತಮಾನದಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ, ಮಹಾನ್ ಪುರುಷರು ಅವರು, ಸಂತರು. ಅಂಥವ್ರ ಬಗ್ಗೆ ಈಗ ಸ್ಟ್ಯಾಚ್ಯೂ ಹಾಕಬೇಕು ಅಂದರೆ ಯಾರೂ ಅದನ್ನ ವಿರೋಧಿಸಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಯಾವುದೇ ಆದ ಸ್ವಾಮೀಜಿಗಳವರೇ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ಸ್ವಾಮೀಜಿಯವರು, ಪ್ರತಿಯೊಬ್ಬರ ಲೀಡರ್ಗಳವೇ ಯಾವುದೇ ಆದ ಸಮಾಜಕ್ಕೆ ಕೊಡುಗೆ, ನಮ್ಮ ಸಮಾಜಕ್ಕೆ ಅನುಕೂಲ ಆಗಲಿ, ನಮ್ಮ ಸ್ವಾಮೀಜಿಗಳಿಗೆ ಒಳ್ಳೆಯದಾಗಲಿ ಅಂತ ಇವತ್ತು ಹೋರಾಟ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ನಾವೇ ನಮ್ಮ ಸಮಾಜ, ಯಾಕಂದರೆ ಹಿಂದೆ ನಮ್ಮ ಸರ್ಕಾರ ಇವತ್ತು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಈಡಿಗ ಸಮಾಜದ ಅಪಾರವಾದ ಕೊಡುಗೆ ಇತ್ತು. ಇವತ್ತು 36,000 ಕೋಟಿ ಸರ್ಕಾರಕ್ಕೆ ಬರ್ಸ್ಕೊಡ್ತಿರೋದೇ ನಮ್ಮ ಸಮಾಜ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಿಂದೆ ಬಂಗಾರಪುರ ಆಗಿರ್ಬೋದು, ಆರೆಂಜ್ ಜಲಾಪುರ ಆಗಿರ್ಬೋದು,
ಈಗ ಜನಾರ್ದನ್ ಪೂಜಾರಿ ಅವರಾಗಿರ್ಬೋದು, ಕಾಗೋಡು ತಿಮ್ಮಪ್ಪರಾಗಿರ್ಬೋದು, ಇವರೆಲ್ಲ ಸರ್ಕಾರಕ್ಕೆ ಕೊಟ್ಟಂಥ ಕೊಡುಗೆ ಮಹಾನ್ ಬೇಕಾದಷ್ಟೈತೆ. ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಸಾಹೇಬರು ಅವರು ಜಾತಿಗೆ ಸೀಮಿತ ಇಲ್ಲ, ಬ್ಯಾಕ್ವರ್ಡ್ ಹಿಂದುಳಿದ ವರ್ಗದ ನಾಯಕರಾಗಿ ಎಲ್ಲರೂ ಸಮಾನತೆಯಿಂದ ತಗೋಬೇಕು, ಜಾತಿ ಭೇದ ಇಲ್ಲದಂಥ ಹೋರಾಟ ಮಾಡ್ತಾ ಬರ್ತಾರಂಥ ವ್ಯಕ್ತಿ ಅಂದರೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಇವತ್ತಿನ ಕಾಲಮಾನ ಘಟ್ಟದಲ್ಲಿ. ಅಂಥವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಈಗ ಪುತ್ಥಳಿನ ನಿರ್ಮಾಣ ಮಾಡಲಿ ಅಂತ ನಾವು ಒಂದು ಸಭೆ ಕರಿತೀವಿ ಸರ್ ಮುಂದೆ. ಅಂದ್ರೆ ನೀವು ಪ್ರಕಾರ ಆದರೆ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಈ ಒಂದು ಚರ್ಚೆ ನಡೀತಿದೆ ಅಂತ ಹೇಳ್ತಿದ್ದೀರಾ? ಹಿಂದೆ ನಡೆದಿತ್ತು ಸರ್, ಆದ್ರೆ ಈಗ ಎಚ್ಚರಿಕೆ ನಾವು ಜಾಸ್ತಿ ಎಚ್ಚರಿಕೆ. ಅಂದ್ರೆ ಈಗ ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷರಾದ ಬಳಿಕ ಇದಕ್ಕೊಂದು ಮಾನ್ಯತೆ ಸಿಗುತ್ತೆ ಅನ್ನೋ ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ರೀತಿ ಪ್ರತಿಯೊಬ್ಬರಿಗೂ ನಮ್ಮ ಆದಾಯ ಸಮಾಜಕ್ಕೆ ಒಬ್ಬ ಲೀಡರ್ಗೆ ಅನುಕೂಲ ಆದ್ರೆ ಅವರಿಂದ ನಮ್ಗೆ ಅನುಕೂಲ ಆಯ್ತು ಅಂತ ಎಕ್ಸ್ಪೆಕ್ಟ್ ಮಾಡೋದು ಸಹಜ ಸರ್. ಸೊ ಈಗ ಆಲ್ರೆಡಿ ಆಯಾ ಸಮುದಾಯಗಳ ಮಹಾನೀಯರು ನಾಯಕರು ಯಾರಿರ್ತಾರೆ ಅವ್ರು ಜಯಂತಿಗೆ ಮಾಡ್ತಿದ್ರಿ. ನಿಮ್ಮ ಪ್ರಕಾರ ಹಂಗಾರೆ ಯಾರು ಸ್ಟ್ಯಾಚ್ಯೂ ಮಾಡಿರ್ತಾರೆ, ಯಾವ ಪ್ರತಿಭೆ ಆಗುತ್ತೆ ಅವ್ರಿಗೆ ಮಾತ್ರ ಪ್ರಾತಿನಿಧ್ಯ ಸಿಗುತ್ತೆ, ಬೇರೆ ಸಿಗಲ್ಲ ಅಂತ ಆ ಒಂದು ಇದೇನ ಸರ್ ಅದು? ಇಲ್ಲ ಸರ್, ಈ ತರ ಅವ್ರು ಸಿಗುತ್ತೆ ನಮಗೆ ಸಿಗುತ್ತೆ ಅಂತಲ್ಲ ಸರ್. ಇವರೆಲ್ಲ ಮನ್ಸನ್ನ ದೇವ್ರನಾಗ ಮಾಡಿ ಅಸ್ಪೃಶ್ಯತೆ ತೊಲಗಾಡ್ಸಿರೋರು ನೀವು ನೋಡ್ತೀರಿ. ಇವತ್ತುವೇ ನಾವು ಈಗ ಹೇಳ್ಬೇಕು ಅಂತಂದ್ರೆ ಇವತ್ತುವೇ ಅದು ಪೀಳಿಗೆ ತೊಳಗಿಲ್ಲ. ಇವತ್ತು ಜಾತಿ ಅನ್ನೋದು ಇವತ್ತು ಹೋಗಿಲ್ಲ. ನೀವೇ ನೋಡ್ತಾ ಇವತ್ತಿನ ವಿದ್ಯಮಾನದಲ್ಲಿ ಈ ಥರ ಆಗಿರ್ಬೇಕಾದ್ರೆ ಹಿಂದೆ 12-19 ಶತಮಾನದಲ್ಲಿ ಎಷ್ಟು ಕ್ರೂರ ಥರ ಇತ್ತು ಅನ್ನೋದ ಲೆಕ್ಕ ಹಾಕೋಬೇಕಲ್ವಾ? ಅಂಥವ್ರಿಗೆ ಹೋರಾಟ ಮಾಡಿದವ್ರಿಗೆ ಮಾಡಿಕೊಡೋದು ತಪ್ಪಿರೋದ್ರಲ್ಲಿ ಸರ್ಕಾರ. ಬಟ್ ಈಗ ಸರ ಪ್ರತಿಯೊಂದಕ್ಕೂ ಜಾತಿ ರಾಜಕಾರಣ ಮಾಡುವಂತ ಇದು ನಿಮಗೆ ಗೊತ್ತಿರೋ ವಿಚಾರ ರಾಜಕಾರಣದಲ್ಲಿ. ಅಂತರಲ್ಲಿ ಇವರು ಸ್ವಲ್ಪ ಸಮುದಾಯದಿಂದ ಬಂದಿರುವಂತರು, ಇವರಿಗೆ ಆ ಒಂದು ಸ್ಟ್ಯಾಚ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರ ಅಂತ ಒಂದು ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? ನಂಬಿಕೆ ಐತೆ ಸರ್. ಯಾಕಂದ್ರೆ ಹಿಂದೆ ಈಗ ಸರ್ಕಾರ ಈಗ ಜ್ಞಾನಗುರು ಜಯಂತಿ ಸರ್ಕಾರ ಮಾಡ್ತಾರೆ, ಅನೌನ್ಸ್ ಮಾಡೋದೇ ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮಗಳ ಸರ್ಕಾರದ ಬಸವಣ್ಣವ್ರದ್ದಾಗಿರ್ಬೋದು, ಅಂಬೇಡ್ಕರ್ ಅವ್ರದ್ದಾಗಿರ್ಬೋದು, ನಾರಾಯಣಗೌಡ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಕನಕದಾಸರ ಜಯಂತಿ ಆಗಿರ್ಬೋದು, ಇದೆಲ್ಲ ಘೋಷಣೆ ಮಾಡೋದೇ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂದರೆ ನಮಗೆ ದಯಮಾಡಿ ನಾರಾಯಣಗೌಡ ಸ್ಟ್ಯಾಚ್ಯೂನ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಇವತ್ತು ಮುಖ್ಯಮಂತ್ರಿ ಬಿ ಕೆ ಹರಿಪ್ರಸಾದ್ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇವ್ರಿಗೆಲ್ಲ ಮನವಿ ಪತ್ರ ಕೊಟ್ಟು ನಾವು ಮಾಡಿಸ್ತೀವಿ ಅನ್ನೋದು ಒಂದು ನಂಬಿಕೆ ನಮ್ಗೆ ಆಯ್ತು ಸರ್. ಒಂದು ವೇಳೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಬೇರೆ ಕಡೆಗೆ ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ ಸರ್, ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಆ ಸುತ್ತಳದಲ್ಲಿ ನಮಗೆ ಮಾಡಿಕೊಟ್ರೆ ಅದು ಸರ್ಕಾರಕ್ಕೆ ನಮ್ಮ ಸಮಾಜ ಯಾವಾಗಲೂ ಚಿರಋಣಿ ಇರುತ್ತೆ ಸರ್. ಈಗ ಯಾವಾಗ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ನಾವು ಇನ್ನೇನು ಸರ್, ಈಗ ಮುಂದಿನ ನೆಕ್ಸ್ಟ್ ವೀಕ್ಲಿ ನಮ್ಮ ಸ್ವಾಮೀಜಿಗಳು ಕೆಲವು ಮುಖಂಡಗಳೆಲ್ಲ ಅವರೇ ಸರ್ ಮೈಸೂರಲ್ಲಿ, ಮತ್ತು ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮುಖಂಡಗಳೆಲ್ಲ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಿ ಆಮೇಲೆ ನಾವು ಸ್ಟೆಪ್ ಒಂದು ವೇಳೆ ಅಲ್ಲಿ ಅವಕಾಶ ಸಿಕ್ಕಿದ್ರೆ ನಾವು ಅವಕಾಶ ಸಿಕ್ಕಿಲ್ಲ ಅಂದ್ರೆ ಮಾಡ್ಕೊಳ್ಳೇಬೇಕು ಸರ್. ಅಂಥವ್ರು ಮಾಡಿದ್ರೆ ಇನ್ಯಾರು ಸರ್ ಮಾಡ್ತಾರೆ ಅಂತ ಸಂತೃಪ್ತಿ. ಯಾಕಂದ್ರೆ ನಿಮ್ಮ ರೀತಿಯ ಬೇರೆ ಬೇರೆ ಒಂದು ಸಮುದಾಯದ ಹೋಗಿ ಕೇಳಿದ್ರೆ ಅವ್ರಿಗೆಲ್ಲ ಆ ರೀತಿ ಮಾಡಕ್ ಹೋದ್ರೆ ಬೇರೆ ರೀತಿ ಆಗುತ್ತಲ್ಲ ಸರ್ ಅದು. ಪ್ರತಿಯೊಂದು ಸಮಾಜವೇ ಈಗ ಆ ಥರ ಮಾಡಕ್ ಹೋದಾಗ ಯಾರು ಆಗಲ್ಲ. ನಮ್ಮ ಸಮಾಜಕ್ಕೆ ಮಾಡ್ತಾರೆ, ಅವ್ರ ಸಮಾಜಕ್ಕೆ ಮಾಡಿಲ್ಲ, ಅವ್ರ ಸಮಾಜಕ್ಕೆ ಮಾಡ್ತಾರೆ, ನಮ್ಮ ಸಮಾಜಕ್ಕೆ ಮಾಡಿ ಹೋದಾಗ ಅದು ಯಾವುದೂ ಆಗಲ್ಲ. ಆದರೆ ಸರ್ಕಾರ ಪರಿಗಣಿಸ್ತಾರೆ ಸರ್. ಯಾವ ಥರ ಈಗ ಅಂಬೇಡ್ಕರ್ ಬೇರೆಯವ್ರು ಅಂಬೇಡ್ಕರ್ ಹಾಕದ್ದ ಹೇಳಿ, ಬಸವಣ್ಣವ್ರು ಬೇರೆಯವ್ರು ಬಸವಣ್ಣವ್ರು ಹಾಕದ್ದ, ನಾರಾಯಣಗುರು ಅಂತ ಗುರುಗಳಂತ ಬೇರೆ ಯಾರು ಅಂತದ್ದ. ಹಾಗೆ ಅವ್ರದೇ ಆದ ಅವರ ಸತ್ವ ಸಿದ್ಧಾಂತದಿಂದ ಬಂದೈತೆ. ಇದರಲ್ಲಿ 26 ಒಳ ಪಂಗಡ, ಈಡಿಗಾಗಿರ್ಬೋದು, ಬಿಲ್ಲವ ಆಗಿರ್ಬೋದು, ಈಳವಾಗಿರ್ಬೋದು, ತೀಯರ ಆಗಿರ್ಬೋದು, ನಾಮದರ ಆಗಿರ್ಬೋದು, ನಾವು 26 ಜನಾಂಗೂ ಸೇರಿ ಒಳ ಪಂಗಡ ಸೇರಿ ನಾವು ಹೋರಾಟ ಮಾಡ್ತಿರೋದು. ಯಾವುದೇ ಇದು ಜಾತಿಗೆ ಸೀಮಿತ ಇಲ್ಲ. ಈ ಬಸವಣ್ಣವರಾಗಿರ್ಬೋದು, ಅಂಬೇಡ್ಕರ್ ಸಾಹೇಬರಾಗಿರ್ಬೋದು, ನಾನು ಯಾವುದೇ ಜಾತಿಗೆ ಸೀಮಿತ ಇಲ್ಲ. ಇವರು ಜಾತೀತವಾದಂಥ ಹೋರಾಟ ಮಾಡ್ಕೊಂಡ್ಬಂದವರು. ಇವರು ಮನುಷ್ಯನಿಗೆ ನ್ಯಾಯ ದೊರಕಿಸ್ಕೊಟ್ಟಂಥವ್ರು. ಇವರು ಅಸ್ಪೃಶ್ಯತೆ ಹೋಗಲಾಡ್ಸೋಕ್ಕೆ ಹೋರಾಟ ಮಾಡೋಂಥ ವ್ಯಕ್ತಿಗಳು ಇವರು. ಇಂಥವ್ರದ್ದು ಸ್ಟ್ಯಾಚ್ಯೂ ಮಾಡಿದಾಗ ಸರ್ಕಾರಕ್ಕೂ ಒಂದು ಬೆಲೆ ಸಿಗುತ್ತೆ, ಸಾಮಾಜಿಕ ನ್ಯಾಯಕ್ಕೂ ಒಂದು ಗೌರವ ಸಿಗುತ್ತೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.